ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ನೀವು ಒಂದಷ್ಟು ನನ್ನ ರುಟೀನ್ ವಿಡಿಯೋನ ನೋಡ್ತಾ ಹೋಗ್ತೀರಾ. ನೋಡ್ತಾ ಹೋಗಿ ನಾನು ನಿಮ್ ಜೊತೆ ಒಂದಷ್ಟು ವಿಷಯನ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ರೆಸಿಪಿ ಬಗ್ಗೆ ಹೇಳ್ತಾ ಹೋಗಲ್ಲ, ಬಟ್ ನಾನು ನಿಮ್ಗೆ ಒಂದಷ್ಟು ವಿಚಾರನ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇದು ನೈಟ್ ತೆಗೆದಂತ ಒಂದು ಕ್ಲಿಪ್ಪಿಂಗ್. ನೈಟ್ ನಾನು ಬಾರ್ಲಿ ಮತ್ತೆ ಸಬ್ಬಕ್ಕಿನ ತೊಳೆದು ಬಟ್ಟೆ ಮೇಲೆ ಒಣಗಾಕಿ ಗಾಳಿಗೆ ನಾನು ಮಲ್ಗೋಕ್ ಹೊರಟೆ. ಅದಕ್ಕೆ ಮುಂಚೆ ತೆಗೆದಂತ ಕ್ಲಿಪ್ಪಿಂಗ್. ಹಿಂದಿನ ದಿನ ನೈಟ್ ಇಂದಿದು, ಅಂದ್ರೆ 2 ನೈಟ್ ಇಂದ ಮೋಸ್ಟ್ಲಿ ಇದೇನೋ ನೋಡೋಣ. ನಂಗೂ ಕನ್ಫ್ಯೂಷನ್. ಸೊ ಇದು ಬಾರ್ಲಿ, ನಿಮ್ಗೆಲ್ಲ ಬಾರ್ಲಿ ಅಕ್ಕಿ ಗೊತ್ತಿರ್ಬೇಕಲ್ಲ. ಈ ಬಾರ್ಲಿ ಅಕ್ಕಿನ ತೊಳೆದು ಆರ್ ಹಾಕಿದೀನಿ ಗಾಳಿಗೆ. ಇದು ಮತ್ತೆ ಸಬ್ಬಕ್ಕಿ ಎರಡನ್ನು ಬೆಳಗ್ಗೆ ಇದನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಬಾರ್ಲಿ ಮತ್ತೆ ಸಬ್ಬಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಾರ್ಲಿಯಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಬಾಡಿಗೆ ತಂಪು ಈ ಗಂಜಿ ಕುಡಿಯೋದ್ರಿಂದ. ಸೊ ವಾರಕ್ಕೆ 2 ದಿನನಾದ್ರೂ ಬಾರ್ಲಿ ಗಂಜಿ ಕುಡೀರಿ. ಸೊ ಇದು ಸಾಕು. ಇನ್ನ ನಾನು ನಿಮ್ಮ ಹತ್ರ ಏನ್ ಮಾತಾಡ್ಬೇಕು ಆ ವಿಚಾರ ಹೇಳ್ತಾ ಹೋಗ್ತೀನಿ. ನೈಟ್ ತ್ರಿಫಲ ಕೂಡ ಕುಡ್ದಿದ್ದೆ, ಅದನ್ನ ತೋರಿಸ್ದೆ ನಿಮ್ಗೆ. ಹಾಗೆ ಬೆಳಗ್ಗೆ ಡ್ರೈ ಫ್ರೂಟ್ಸ್ ಒಂದು ಡ್ರಿಂಕ್ ಮಾಡೋಣ ಅಂತ ಒಂದಷ್ಟು ಡ್ರೈ ಫ್ರೂಟ್ಸ್ ನ ನೆನ್ಸಿಟ್ಟಿದೀನಿ. ನೀವು ನೋಡ್ಬೋದು. ಇಷ್ಟೆಲ್ಲ ರಿಚ್ ಇರೋಂತ ಡ್ರಿಂಕ್ ಅನ್ನ ಪ್ರತಿನಿತ್ಯ ಕುಡಿಬಾರದು. ವಾರಕ್ಕೆ 1 ದಿನ ಕೊಡಿ ಮಕ್ಕಳಿಗೆಲ್ಲ. ಒಣ ಕೊಬ್ಬರಿನ ನೆನ್ಸಿಡಿ, ಗಸಗಸೆ, ಸೋಪಿನ ಕಾಳು ಎರಡನ್ನೂ ನೆನ್ಸಿದೀನಿ. ಹಾಗೆ ಡೇಟ್ಸ್, ನಿಮ್ಗೆಲ್ಲ ಗೊತ್ತು, ಖರ್ಜೂರ ಅದನ್ನ ಹಾಕಿದೀನಿ, ಅಂಜೂರ ಹಾಕಿದೀನಿ, ಪಂಪ್ಕಿನ್ ಸೀಡ್ಸು, ಸೂರ್ಯಕಾಂತಿ ಬೀಜ, ವಾಲ್ನಟ್ಟು ಎಲ್ಲ ನೆನ್ಸಿಟ್ಟಿದೀನಿ, ಬಾದಾಮು, ಗೋಡಂಬಿ, ಪಿಸ್ತಾ. ತುಂಬಾ ರಿಚ್, ಹೆವಿ ಅನ್ಸುತ್ತಲ್ಲ, ಅದಕ್ಕೋಸ್ಕರ. ಇದು ಗೆಣಸು. ನಿಮ್ಗೆ ಇದ್ರ ಬಗ್ಗೆ ಮತ್ತೆ ಮುಂದೆ ಒಂದ್ಸಲ ಹೇಳ್ತೀನಿ ನಾನು. ಈಗ ರಾತ್ರಿ ನೆನ್ಸಿ ಆರಿಟ್ಟಂತ ಬಾರ್ಲಿ ಮತ್ತೆ ಸಬ್ಬಕ್ಕಿನ ಮಿಕ್ಸರ್ ಮಾಡ್ಕೊಳ್ತೀನಿ. ಸಬ್ಬಕ್ಕಿ ಪೂರ್ತಿಯಾಗಿ ಪುಡಿ ಆಗಲ್ಲ, ನಡೆಯುತ್ತೆ. ಸಬ್ಬಕ್ಕಿ ನಮ್ಗೆ ಗಂಜಿಯಲ್ಲಿ ಗೋಲಿ ಗೋಲಿ ತರ ಸಿಕ್ಕರೆ ಖುಷಿಯಾಗತ್ತೆ ಕುಡಿಯಕ್ಕೆ. ಸೊ ಅದ್ ನಡೆಯುತ್ತೆ. ದೋಸೆಗೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಈ ಲೋಟದಲ್ಲಿ 2.5 ಲೋಟ ಅಕ್ಕಿ ತಗೊಂಡಿದ್ದೀನಿ. ಇದು ನಾನು ಅಕ್ಕಿ ದೋಸೆ ಅಕ್ಕಿನೇ ಬಳಸ್ತೀನಿ. ಇಡ್ಲಿಗೂ ನಾನು ಇದನ್ನೇ ಬಳಸೋದು. ಸೇಲಂ ರೈಸ್ ಅಂತ ಹೇಳ್ತಾರಲ್ಲ, ಇದೇ ಅಕ್ಕಿ. ಏನೋ ಗೊತ್ತಿಲ್ಲ, ಚಿಕ್ಕಂದಿಂದಲೂ ಮೋಸ್ಟ್ಲಿ ನಮ್ಮ ಮನೇಲಿ ಇದನ್ನೇ ಬಳಸಿರೋದ್ರಿಂದ ನನಗೂ ಅದು ರೂಢಿ ಆಗಿದೆ. ಇದು ಸೇಲಂ ರೈಸ್. ಇದನ್ನ 2.5 ಲೋಟ ಅಕ್ಕಿ ಹಾಕಿದ್ದೀನಿ. ಒಂದು ಇಡಿಯಷ್ಟು, ಒಂದು ಇಡಿನೂ ಅಲ್ಲ, ಒಂದು ಅರ್ಧ ಇಡಿಯಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಹಾಗೆ ಒಂದು 2 ಇಡಿಯಷ್ಟು ಉದ್ದಿನಬೇಳೆ. ನಾನು ಇಡಿ ಹಾಕ್ತಿಲ್ಲಲ್ಲ, ಅದಕ್ಕೆ 2 ಇಡಿಯಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಸಾಕು, ದೋಸೆಗಾದರೆ ಇಷ್ಟು ಸಾಕು. ಇಡ್ಲಿಗಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ತೊಗರಿಬೇಳೆ ಕಲ್ಲರಿಗೆ, ದೋಸೆ ಮಾಡಿದ್ರೆ ಮಾತ್ರ ಒಳ್ಳೆ ಕಲರ್ ಬರುತ್ತೆ ಕೆಂಪಗೆ. ಹಾಗಾಗಿ ಒಂದು 2ರಿಂದ 3 ಸ್ಪೂನಷ್ಟು ತೊಗರಿಬೇಳೆ ಸಾಕು. ಒಂದು ಸ್ಪೂನಷ್ಟು ಮೆಂತೆಕಾಳು, ಇಷ್ಟು ಹೆಸರು ಬೇಳೆ. ಹಾಗೆ ಬಿಗ್ಗಿಯಾಗಿ 1 ಇಡಿಯಷ್ಟು ಅವಲಕ್ಕಿ. ಸೊ ಇಲ್ಲಿ ದೋಸೆಗೆ ಕಂಪ್ಲೀಟಾಗಿ ಆಯಿತು. ಇದನ್ನ ಇವಾಗ ನೆನೆಸಿಟ್ಬಿಡೋಣ ತೊಳೆದು. ಒಂದ್ ಸ್ಪೂನ್ ಅಷ್ಟು ಸಬ್ಬಕ್ಕಿನ ಹಾಕಿದೀನಿ, ಮರ್ತ್ಬಿಟ್ಟೆ ನಿಮ್ಗೆ ಹೇಳೋದು. ಸೊ ಅದಕ್ಕೆ ಆಮೇಲೆ ಹಾಕಿದೀನಿ. ಮರ್ತಿದ್ರೆ ಅಂದ್ರೆ ನಾನು ಹಾಕಿರ್ಲಿಲ್ಲ. ಸೊ ಆಮೇಲೆ ಹಾಕಿ ಇವಾಗ ನೀರ್ ಹಾಕಿ ನೆನ್ಸಿಡ್ತಾ ಇದೀನಿ. ನಾನು ಅವಲಕ್ಕಿ ಕೂಡ ಎಲ್ಲ ನೆನ್ಸಿಟ್ಬಿಡ್ತೀನಿ. ಸಂಜೆ ಅಷ್ಟರಲ್ಲಿ ಎಲ್ಲಾದ್ರೂ ಚೆನ್ನಾಗಿ ನೆಂದಿರುತ್ತೆ. ಒಂದು 7 ಗಂಟೆ ಸುಮಾರಿಗೆ ನಾನು ಮಿಕ್ಸರ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಉಕ್ಕಿ ಬಂದು ಕೆಳಗೆಲ್ಲ ಬಂದಿರುತ್ತೆ. ಅಷ್ಟು ಚೆನ್ನಾಗಿ ಅದು ಫರ್ಮೆಂಟೇಶನ್ ಆಗಿರುತ್ತೆ. ಇದು ದೋಸೆ ಪಡ್ಡುಗೆ ದ ಬೆಸ್ಟ್ ಒಂದು ರೆಸಿಪಿ ಅಂತಾನೆ ಹೇಳ್ಕೋಬಹುದು. ಇಡ್ಲಿಗೆ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ತೋರಿಸಿದೀನಿ, ಬಟ್ ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೋಸೆ ಇಟ್ಟು ಒಂದು ಅರ್ಧ ಮುಕ್ಕಾಲು ಪಾತ್ರೆ ಇತ್ತು, ಫುಲ್ ಆಗಿದೆ. ಚೆಲ್ಬೇಕಿತ್ತು, ಯಾಕೋ ಚೆಲ್ಲಿಲ್ಲ ನನ್ನ ಪುಣ್ಯ. ಈಗ ರೆಡಿ ಇದೆ. ಇದು ಪಡ್ಡು ಮತ್ತು ದೋಸೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ ಮಾಡಿದ್ರು ಕೂಡ. ನನ್ನ ಮಗ ಪಡ್ಡು ಬೇಕಂತ ಕೇಳ್ತಾ ಇದ್ದಾನೆ, ಸೊ ಪಡ್ಡೇ ಮಾಡ್ತೀನಿ ಇವತ್ತು. ಈಗ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದ್ಬಿಡ್ತೀನಿ, ಫ್ರಿಜ್ಜಲ್ಲಿ ಇಡೋಣ.
ನಾನಿಲ್ಲಿ ಕೆನೆ ತೆಗಿತಾ ಇದ್ದೀನಿ. ಹೌದು, ಎಲ್ರು ಮೊಸರಿಗೆ ಎಪ್ಪಾಕಿ ಕೆನೆ ತೆಗ್ದಿರ್ತಾರೆ, ನಾನು ಹಾಲಿನ ಕೆನೆ ತೆಗಿತೀನಿ. ಆ ನಂತರ ನಾನು ಕೆನೆಗೆ ಸ್ವಲ್ಪ ಕಡಿಯೋಕ್ ಮುಂಚೆ, ಅಂದ್ರೆ ಬೆಣ್ಣೆ ಮಾಡೋಕ್ ಮುಂಚೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಹೊರಗಡೆ ಇಡ್ತೀನಿ. ಎಲ್ಲದು ಮೊಸರು ಆ ಮೊಸರಾಗಿರುತ್ತೆ. ಆ ನಂತರ ಕಡಿತೀನಿ, ಅವಾಗ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಆ ಎಮ್ಮೆ ಹಾಲು ತಗೊಳ್ತೀವಿ. ಯಾಕಂದ್ರೆ ಎಷ್ಟು ನೋಡಿದ್ರು ಜವಾರಿ ಹಸು ತುಂಬಾ ಕಡಿಮೆ. ಪ್ರತಿಯೊಬ್ರು ಒಂದು ಗೊತ್ತಿರೋಷ್ಟು ಜನ ಮನೇಲಿ ಜವಾರಿ ಹಸು ಅಂದ್ರೆ ನಮ್ಮ ದೇಸಿ ಹಸು ಇದೆ. ಆದ್ರೆ ಅದ್ರ ಜೊತೆ ಆ ಜರ್ಸಿ ಕೌ ಕೂಡ ಆದ್ರೆ ಇದೆ. ನನ್ಗೆ ಏನ್ ಅನುಮಾನ ಬರುತ್ತೆ ಅಂದ್ರೆ, ಅಯ್ಯೋ ಕೊಡುವಾಗ ಮಿಕ್ಸ್ ಮಾಡ್ಬಿಟ್ರೆ ಅಂತೇಳಿ ಬೇಡವೇ ಬೇಡ. ಎಮ್ಮೆ ಹಾಲೆ ತಗೊಳ್ತೀವಿ. ತುಂಬಾ ಗಟ್ಟಿ ಇರುತ್ತೆ. ನಾವ್ ಇದಕ್ಕೆ ನೀರ್ ಸ್ವಲ್ಪ ಬೆರೆಸ್ಬಿಟ್ಟು ಟೀ ಕಾಫಿ ಮಾಡ್ಕೋಬಹುದು. ಹಾಗೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ನಂಗೆ ಬೆಣ್ಣೆ ತುಪ್ಪ ಬರುತ್ತೆ. ನಮ್ಮ ಮನೇಲಿ ತುಪ್ಪ ಇಲ್ಲದೆ ಊಟನೇ ಇಲ್ಲ. ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ. ತುಪ್ಪನ ಪ್ರತಿನಿತ್ಯ ಊಟದಲ್ಲಿ ಬಳಸ್ತೀವಿ. ವೆಜಿಟೇರಿಯನ್ಸ್ಗೆ ನಮ್ಗೆಲ್ಲ ಹೆಚ್ಚು ಪೌಷ್ಟಿಕಾಂಶ ಸಿಗೋದು ಈ ಹಾಲಿನ ಪ್ರಾಡಕ್ಟ್ಸ್ಗಳಿಂದ. ಅಂದ್ರೆ ಪನ್ನೀರು, ತುಪ್ಪ, ಮೊಸರು, ಮಜ್ಜಿಗೆ, ಹಾಲು, ಇದೇ ನಮ್ಮ ಸ್ಟೇಪಲ್ ಫುಡ್. ಎಷ್ಟೋ ಸಲ ನೀವ್ ನೋಡ್ಕೋತಾ ಬನ್ನಿ, ಮುಂಚಿನ ಕಾಲದಲ್ಲಿ ನಮ್ಮ ಅಮ್ಮ ಅವರೆಲ್ಲ ಹೇಳೋ ಪ್ರಕಾರ ಅವರು ಹಸಿ ಕರ್ದಿದ ತಕ್ಷಣ ಹಾಗೆ ಹಸಿ ಹಾಲನ್ನೇ ಕುಡಿಸ್ತಿದ್ರಂತೆ. ಒಂದೊಂದು ಬಿಂದಿಗೆ ಅಷ್ಟು, ಒಂದು ಬಿಂದಿಗೆ ಅಲ್ಲ, ಚಂಬಷ್ಟು ನಮ್ಮ ಅಜ್ಜಿ ಕುಡಿಸೋರಂತೆ. ನಮ್ಗೆಲ್ಲ ಏನೂ ಆಗಿರ್ಲಿಲ್ಲ. ನೀವೆಷ್ಟು ಸೂಕ್ಷ್ಮವಾಗಿ ಮಾತಾಡ್ತಿರಲ್ಲ ಅಂತ ಅಮ್ಮ ಬೈತಿರ್ತಾರೆ. ಸೊ ನಾನಂತೂ ಮ್ಯಾಕ್ಸಿಮಮ್ ನಮ್ಮಮ್ಮ ಹೇಳುವಂತ ಅವರ ಚೈಲ್ಡ್ಹುಡ್ ಅನ್ನು ಫಾಲೋ ಮಾಡ್ತೀನಿ ಹೊರತು ನಮ್ಮ ಅಮ್ಮ ಈಗ ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡಲ್ಲ. ನಾನು ತುಂಬಾ ಮನ್ಸಲ್ಲಿ ಇಟ್ಕೊಂಡಿದೀನಿ, ಅವರ ಚೈಲ್ಡ್ಹುಡ್ ಅಲ್ಲಿ ಏನೇನು ತಿಂತಾ ಇದ್ರು, ಹೇಗಿದ್ರು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಈಗ ನಾನು ಮಾಡ್ತೀನಿ. ಬೆಳಗಿನ ಗಡಿಬಿಡಿ ಕೆಲಸ ಕಿಚನ್ ಅಲ್ಲಿ ಹೇಗಿರುತ್ತೆ ನೋಡಿ. ಅಲ್ಲಿ ಪಡ್ಡಿಗೆ ಈರುಳ್ಳಿ, ಕೊಬ್ಬರಿ, ಕರ್ಬೇವೆಲ್ಲ ಹೆಚ್ಚಿಟ್ಟಿದ್ದೀನಿ. ಈಗ ಚಟ್ನಿಗೆ ಕಾಯಿ ಹೊಡಿಯುವಾಗ ಕಾಯಿ ಹೊರಗಡೆ ಬಂತು, ಕೊಬ್ಬರಿ ತುರಿಲಿಕ್ಕೆ ಬರ್ಲಿಲ್ಲ. ಸೊ ಹಾಗಾಗಿ ಅದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬಾ ಜನ ಒಂದು ಪ್ರಶ್ನೆನ ರಿಪೀಟೆಡ್ಲಿ ಕೇಳ್ತಾ ಇದ್ದೀರಾ, ಬೆಳಗ್ಗೆ ಎದ್ದು ಎಷ್ಟು ಬೇಗ ನೀವು ಸ್ನಾನ ಪೂಜೆ ಮಾಡ್ತಿರಲ್ಲ, ಮನೆ ಕ್ಲೀನಿಂಗ್ ಯಾವಾಗ ಅಂತ. ಮೇಡ್ ಬರ್ತಾರೆ. ಮೇಡ್ ಬರೋದು ಒಂದು 10-11 ಗಂಟೆ ಆಗ್ಬಿಡುತ್ತೆ. ಅಷ್ಟರವರೆಗೂ ನನಗೆ ಪೂಜೆ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ 10-11 ಗಂಟೆಗೆ ಅವರೆಲ್ಲ ಕ್ಲೀನ್ ಮಾಡಿ ಹೋದ್ರೆ, ನಾನು ಬೆಳಗಾಗೆದ್ದು ಅಡುಗೆ ಮನೆ, ದೇವ್ರ ಮನೆ ಎರಡೇ, ಅಡುಗೆ ಮನೆ ಮತ್ತೆ ದೇವ್ರ ಮನೆನ ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ನಾವು ಒಲೆ ಒರೆಸ್ದೆ ಅಂತೂ ಅಡುಗೆ ಮಾಡಲ್ಲ ಅಲ್ವಾ. ಗ್ಯಾಸ್ ಎಲ್ಲ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಆದ್ರೆ ಶಾಸ್ತ್ರಕ್ಕೆ ಬೆಳಗ್ಗೆ ಒಂದ್ಸಲ ಒರೆಸಿ ನಮಸ್ಕಾರ ಮಾಡ್ಕೊಂಡು ನಾವು ಅದನ್ನ ಬಳಸಕ್ ಶುರು ಮಾಡ್ತೀವಿ. ಇದು ಪ್ರತಿನಿತ್ಯದ ರೂಟೀನ್. ಈಗ ನಾವೇ ಮನೆ ಕಸನೆಲ್ಲ ಮಾಡ್ಕೋಬೇಕು ಅನ್ನೋದಾದ್ರೆ ಬೆಳಗ್ಗೆ ಮಾಡ್ಕೊಂಡೇ ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಸ್ನಾನ ಮಾಡ್ಬಿಟ್ರೆ ಆಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂಥರ ರೂಟೀನ್ ಇರುತ್ತೆ. ನನ್ನ ಮನೆಯ ಒಂದು ಪದ್ಧತಿ ಹಿಂಗೆ, ಪದ್ಧತಿ ಅಲ್ಲ ಇದು, ಕೆಲ್ಸದ್ದು ನಾವು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ಕೋಬಹುದು. ಅದೇ ಕೆಲಸದವರು ಬೇಗ 6 ಗಂಟೆಗೆ ಬರ್ತೀನಿ ಅಂದ್ರೆ ಮಾಡಿಸ್ಕೋಬಹುದು, ಇಲ್ಲ 10 ಗಂಟೆ 10-11 ಟೈಮಿಂಗ್ಸ್ ಇರಲ್ಲ. ಸೊ ಅದಕ್ಕೆ ನಾನು ಡಿಪೆಂಡ್ ಆಗಕ್ ಹೋಗಲ್ಲ. ನನ್ನ ಕೆಲಸಗಳು ಆಗ್ಬಿಡ್ಬೇಕು. ಕಿಚನ್ ಏನಿದ್ರು ನನ್ನ ಡಿಪಾರ್ಟ್ಮೆಂಟ್. ಕಿಚನ್ಗೂ ದೇವ್ರ ಮನೆಗೂ ಯಾವ ಹೆಲ್ಪರು ಬೇಕಾಗಿಲ್ಲ, ನಾನೇ ಮಾಡ್ಕೊಳ್ತೀನಿ. ಈ ತರ ನಾನೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಯಾವ ವಸ್ತು ಎಲ್ಲಿದೆ ನೀಟಾಗಿ ಅಲ್ಲೇ ಇಡಬೇಕು, ಹಸಿ ಕೈಯಲ್ಲಿ ಮುಟ್ಟಬಾರ್ದು. ಇದನ್ನ ಮದ್ವೆ ಆದಾಗಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಸುಲಭವಾಗಿದೆ. ಅದೇ 2-3 ಜನದ್ದು ಯಾರ್ದೋ ಹೆಲ್ಪ್ ತಗೋತೀನಿ, ಅವ್ರೇನೋ ಮಾಡ್ಬೇಕು ಅಥವಾ ನಾನು ಮಾಡ್ಬೇಕು ಅಂದಾಗ ವಸ್ತುಗಳು ಕೈಗೆ ಸಿಗಲ್ಲ. ಹಾಗೆ ಒಂದು ಒಡೆದೋಯ್ತು, ಒಂದು ಮುರಿದೋಯ್ತು ಅಥವಾ ಕಳೆದೋಯ್ತು, ಇದು ಆಗ್ತಾನೇ ಇರುತ್ತೆ. ನಾವೇ ಬಳಸೋದ್ರಿಂದ ಯಾವ ವಸ್ತು ನಮ್ಮ ಮನೇಲಿ ಹೆಚ್ಚು ಗಾಜಿನ ಸಾಮಾನಿದೆ. ಈಗಲ್ಲ, ನಾನು ಮದ್ವೆಗೆ ಬಂದಾಗಿಂದ ತುಂಬಾ ತಗೊಳ್ತೀನಿ. ಡಿನ್ನರ್ ಸೆಟ್ ಆಗ್ಲಿ ಅವಾಗ ತಗೊಂಡಿದ್ ನಾನು. ಇವತ್ತಿಗೂ ಆ ವೈಟ್ ಪ್ಲೇಟ್ಸ್ ಎಲ್ಲ ನೀವು ನೋಡ್ತಾ ಇರ್ತೀರಾ ಡಿನ್ನರ್ ಸೆಟ್ ಅಲ್ಲಿ, ಅದೆಲ್ಲ ಇವತ್ತಿಗೂ ಹಾಗೆ ಇದೆ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಾನ್ ಬಳಸೋದ್ರಿಂದ ಯಾವ್ದನ್ನು ಹೊಡಿಯಲ್ಲ. ಎಲೆಕ್ಟ್ರಾನಿಕ್ ವಸ್ತು ಆಗ್ಲಿ, ಅಡುಗೆ ಮನೆ ವಸ್ತುಗಳಾಗ್ಲಿ ತುಂಬಾ ಜೋಪಾನವಾಗಿ ನಾನು ಕಾಪಾಡ್ತೀನಿ, ತುಂಬಾ ಪ್ರೀತಿಯಿಂದ ಇಟ್ಕೊಳ್ತೀನಿ. ನಾನು ನೀವು ಅಬ್ಸರ್ವ್ ಮಾಡ್ತಾ ಇರಿ, ಎಷ್ಟು ಸಲ ಕೈ ತೊಳಿತೀನಿ, ಎಷ್ಟು ಸಲ ಕಟ್ಟೆ ಹೊರಿಸ್ತೀನಿ ಅಂತ. ಇದು ಒಂಥರ ಅಭ್ಯಾಸ ನನ್ಗೆ, ಈಗಲ್ಲ ಮುಂಚಿನೂ ಅಷ್ಟೇ. ಒಂದ್ ಹನಿ ನೀರಿತ್ತು ಅಂದ್ರೆ ನನ್ಗೆ ಸಮಾಧಾನ ಆಗ್ತಾ ಇರಲ್ಲ. ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂದಿನ ಕಿಚನ್ ಕೆಲಸ ಮುಗ್ದಿಲ್ಲ, ಚಟ್ನಿ ಜೋಡಿಸ್ಕೊಳ್ತಾ ಇದ್ದೀನಿ, ಪಡ್ಡಿಗೆ ಹೆಚ್ಚಿಟ್ಕೊಂಡಿದೀನಿ. ಸೊ ಇದ್ರ ನಡುವೆ ನಿಮ್ಗೂ ಅನ್ಸುತ್ತೆ ನೋಡ್ತಾ ಇದ್ರೆ, ಎಲ್ಲಾ ಕೆಲಸ ಒಂದೇ ಸಲ ಮುಗಿಸ್ಕೊಂಡು ಚಟ್ನಿ ಮಾಡಿ ಪಡ್ಡೆಲ್ಲ ರೆಡಿ ಮಾಡ್ಕೊಂಡು ಆ ನಂತರ ಕಟ್ಟೆಲ್ಲ ಒರ್ಸ್ಕೋಬೋದಲ್ವಾ ಅಂತ. ಇಲ್ಲ, ನನ್ ತಲೆ ಅಂದ್ರೆ ಏನಂತ ಮನ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇರಲ್ಲ. ಅದನ್ನ ಒರೆಸ್ತಾನೆ ಇರ್ತೀನಿ ನಾನು. ಸ್ವಲ್ಪ ಅದೇ ರೀತಿ ಅಭ್ಯಾಸ ಆಗೋಗಿದೆ. ಸರಿ, ಇವಾಗ ಚಟ್ನಿ ಮಾಡ್ಕೊಳ್ತೀನಿ.
ಚಟ್ನಿ ಮಾಡ್ಕೊಳಕ್ಕಿಂತ ಮುಂಚೆ ಕೊಬ್ಬರಿ, ತುರ್ದಿದ್ ಕೊಬ್ಬರಿ ಎಲ್ಲ ಹೋಳೋಳು ಬಂದ್ಬಿಡ್ತು ಕಾಯಿ ಹೊಡೆದಾಗ. ಆ ಹೋಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಅದನ್ನ ಮಿಕ್ಸರ್ ಮಾಡ್ಕೊಳ್ತಾ ಇದೀನಿ. ಅದು ಸ್ವಲ್ಪ ಪುಡಿ ಆದ ನಂತರ ಅದಕ್ಕೆ ಕಡ್ಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಏನ್ ಗೊತ್ತಾ, ನಾನು ಇತ್ತೀಚೆಗೆ ಮ್ಯಾಕ್ಸಿಮಮ್ ಹಸಿ ಮೆಣಸಿನ್ಕಾಯಿ ಬಳಸೋದನ್ನ ಕಡಿಮೆ ಮಾಡ್ತಾ ಇದ್ದೀನಿ. ಜಾಸ್ತಿ ಒಣ ಮೆಣಸಿನ್ಕಾಯಿನೇ ಬಳಸ್ತಾ ಇದ್ದೀನಿ. ಇದು ನಮ್ಮ ಅನಿತಾ ಅವ್ರಿದಾರಲ್ಲ, ವರಮಹಾಲಕ್ಷ್ಮಿ ಡೆಕೋರೇಷನ್ಸ್ ಬಗ್ಗೆ ಕಲಿಸ್ತಾ ಇದಾರಲ್ಲ, ಅವರು ಮನೇಲಿ ಹೋದಾಗ ನಂಗೆ ತಿಳಿದಂತ ವಿಚಾರ, ಸುಮಾರು ಸುಮಾರು ವರ್ಷಗಳಿಂದ ಅವ್ರ ಮನೇಲಿ ಹಸಿ ಮೆಣಸಿನ್ಕಾಯಿ ತರೋದೇ ಇಲ್ವಂತೆ, ಬಳಸೋದೇ ಇಲ್ವಂತೆ. ನನಗೆ ಆಶ್ಚರ್ಯ ಆಯ್ತು. ಕೆಲವೊಂದ್ಸಲ ಕೆಲವೊಂದು ಅಡುಗೆಗಳಿಗೆ ಬೇಕೇ ಬೇಕಲ್ವಾ, ಇವ್ರು ಯಾವ ರೀತಿ ಬಳಸ್ತಾರೆ ಅಂತ ಅನ್ಸ್ತು. ಪ್ರತಿ ಅಡ್ಗೆ ಈಗ ಅವಲಕ್ಕಿ, ಉಪ್ಪಿಟ್ಟು ಇದಕ್ಕಾದ್ರೂ ಬೇಕಲ್ವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಬಟ್ ಹೆಚ್ಚು ಪ್ರಶ್ನೆ ಅಲ್ಲಿ ಮಾಡ್ಲಿಲ್ಲ, ಬಂದ್ಮೇಲೆ ಅನ್ಸ್ತು ಕರೆಕ್ಟ್ ಅಲ್ವಾ. ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ನಾವು ಎಷ್ಟು ನರಳಾಡ್ತೀವಿ, ಅದಕ್ಕಿಂತ ವಾಸಿ ಅದನ್ನ ಬಿಟ್ಟೇ ಬಿಡೋದು ಒಳ್ಳೇದು ಅಂತ ಅನ್ಸ್ತು. ಸೊ ಮ್ಯಾಕ್ಸಿಮಮ್ ಕಡಿಮೆ ಮಾಡಿದೀನಿ ನಾನು. ಒಂದು ಅರ್ಧ ಕೆಜಿ ಹಸಿಮೆಣಸಿನ್ಕಾಯಿ ಇತ್ತು ಮನೆಯಲ್ಲಿ, ಇವತ್ತಿಗೂ ಹಾಗೆ ಇದೆ. ಅಂದ್ರೆ ಸುಮಾರು ದಿನಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಒಣಮೆಣಸಿನ್ಕಾಯಿ ಬಳಸಕ್ಕೆ. ನಮ್ಮೆಲ್ಲ ಆರೋಗ್ಯಕ್ಕೆ ಖಾರನೇ ಕಾರಣ. ಸ್ವಲ್ಪ ಮಿತವಾಗಿ ಬಳಸೋದೇ ಒಳ್ಳೇದು ಅಂತ ಅನ್ಸುತ್ತೆ. ನಮ್ಗೆಲ್ಲ ಸ್ವಲ್ಪ ಖಾರ ಇಷ್ಟ, ಉಪ್ಪು ಹುಳಿ ಖಾರ ಸ್ವಲ್ಪ ಇಷ್ಟ. ನೀವು ಈ ಕಡೆ ಉತ್ತರ ಕರ್ನಾಟಕದ ಸೈಡ್ ಬರ್ತಾ 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 ಹೋದಂಗೆಲ್ಲ ಸ್ವಲ್ಪ ಸ್ಪೈಸಿ ಅಂದ್ರೆ ಉಪ್ಪು ಖಾರ ಎಲ್ಲ ಜಾಸ್ತಿ. ಸ್ಪೈಸಿ ಅಂದ್ರೆ ನಾವೆಲ್ಲ ಗರಂ ಮಸಾಲ, ಧನಿಯಾ ಅದೆಲ್ಲ ಜಾಸ್ತಿ ಬಳಸೋದೇ ಇಲ್ಲ. ಯಾವಾಗೋ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಮಾಡ್ತೀವಲ್ಲ ಆವಾಗ ಬಿಟ್ರೆ ಅದೆಲ್ಲ ಜಾಸ್ತಿ ಬಳಸೋದೆ. ಚಕ್ರ ಮಗ್ಗು ಅವೆಲ್ಲ ಸಾಂಬಾರ್ ಪೌಡರ್ ಮಾಡುವಾಗ ಬಳಸೋದಷ್ಟು ಬಿಟ್ರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ, ಗರಂ ಮಸಾಲ, ಧನಿಯಾ ನಾವು ಆ ಡಬ್ಬಿನೇ ಓಪನ್ ಮಾಡಲ್ಲ. ಪಲಾವ್ ಮಾಡ್ಬೇಕು, ತೆಗಿಬೇಕು ಅಷ್ಟೇ. ಇಲ್ಲಿ ಬೆಳ್ಳುಳ್ಳಿ ಸುಲ್ಕೋತಾ ಇದೀನಿ, ಸುಲಿಯಲ್ಲ, ಬಿಡಿಸ್ಕೊತೀನಿ ಅಷ್ಟೇ. ಯಾಕಂದ್ರೆ ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಇದನ್ನ ನಾವು ಸುಲ್ದು ಹಾಕ್ಬಾರ್ದು, ಫೈಬರ್ ಬೇಕು. ಆ ಮೇಲಿನ ಸಿಪ್ಪೆ ಸಮೇತ ನಾನು ಇವಾಗ ಚಟ್ನಿಗೆ ಹಾಕೋದು. ಹಾಗೆ ಮತ್ತೆ ಕೇಳ್ತೀರಾ ಕಿಚನ್ ಟೂರ್ ಅದು ಅಂತ. ನಮ್ಮ ಮನೆಯವ್ರು ಹೇಳಿದ್ದು ಫಸ್ಟ್ ಕಿಚನ್ ಟೂರ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ, ಮನೆ ಹೋಮ್ ಟೂರ್ ಹಾಕ್ಬಿಡು ಫಸ್ಟು, ಅದಾದ್ಮೇಲೆನೆ ಕಿಚನ್ ಟೂರ್ ಹಾಕುವಂತೆ ಅಂತ. ಸೊ ಹಾಗಾಗಿ ಕಿಚನ್ ರೆಡಿ ಇದ್ರು ನಾನು ನಿಮ್ಗೆ ಕಿಚನ್ ಟೂರ್ ಸದ್ಯಕ್ಕೆ ಹಾಕ್ತಾ ಇಲ್ಲ. ಆಗ್ಲಿ, ಇಷ್ಟೇ ದಿನ ಆಗಿದೆ, 2-3 ದಿನಕ್ಕೆ ಏನೂ ಆಗಲ್ಲ. ಹೋಮ್ ಟೂರ್ ಆಮೇಲೆ ಹಾಕ್ತೀನಿ ನಿಮ್ಗೆ. ಈಗ ಒಣಮೆಣಸಿನ್ಕಾಯಿ ತಂದೆ. ಒಣಮೆಣಸಿನ್ಕಾಯಿನ ಒಂದು ಬಾಣಲೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋತೀನಿ. ಹುರಿದು ಅನಂತರ ಒಂದ್ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ರೆ ಮೆತ್ತಗೆ ಬೆಂದ್ಕೊಂಡು ಹೋಗುತ್ತೆ. ನಾನು ಹೇಳಿದಲ್ಲ, ಬೆಳಗ್ಗೆ ಹೊತ್ತು ನನ್ನ ಬಿಸಿ 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 ಶೆಡ್ಯೂಲ್ ನಂದು. ಎಲ್ಲಾರನ್ನೂ ಮಾತಾಡ್ಸ್ಕೊತಾ, ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಕೊಳ್ತಾ, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಅಡುಗೆ ಮನೆಗೆ ಬರೋದು. ಸುಮಾರು ಒಂದು 7:30 ಇರ್ಬೋದು ಟೈಮು. ಆಗ್ತಾ ಇದೆ, ತಿಂಡಿ ಅಡುಗೆ ಎಲ್ಲ ಜೊತೆಗೆ ಮಾಡ್ಕೊಳ್ತೀನಿ. ಇವತ್ತು ಒಂದಿನ ಕಂಪ್ಲೀಟ್ ಶೂಟ್ ಮಾಡಿ ಇಟ್ಟಿದ್ದೀನಿ ಇವತ್ತು ಏನೇನಾಗತ್ತೆ ಅಂತ. ಬಟ್ ಹಾಕ್ಲಿಕ್ಕೆ ಏನಾಯ್ತು ಗೊತ್ತಾ, ಒಂದು 50 ನಿಮಿಷದ ವಿಡಿಯೋ ಆಗ್ತಾ ಇದೆ. ಸರಿ ಪರವಾಗಿಲ್ಲ, ನಾಳೆ ಹಾಕ್ತೀನಿ, ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನೇನು ರುಟೀನ್ ಇದೆ ಇದನ್ನ ವಿತ್ ರೆಸಿಪಿ ನಾನು ನಿಮ್ಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಪಡ್ಡಿಗೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, 2 ಚಿಕ್ಕ ಈರುಳ್ಳಿ, ಒಂದಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ. ಇದೆಲ್ಲ ಕೆಲಸ ಅನ್ಸುತ್ತೆ ನಮ್ಗೆ, ಮಾಡುವಾಗ ನಿಜವಾಗ್ಲೂ ಕೆಲಸ ಅನ್ಸುತ್ತೆ. ಆದ್ರೆ ಅದು ಎಷ್ಟು ರುಚಿಯಾಗಿರುತ್ತೆ ಅನ್ನೋದು ತಿಂದವ್ರಿಗೆ ಗೊತ್ತು. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ನಿಜವಾಗ್ಲೂ ಮನೆ ಮಂದಿ ಎಲ್ಲ ಖುಷಿಯಾಗಿ ಊಟ ಮಾಡ್ತಾರೆ. ಹಾಕ್ಬೇಕಷ್ಟೆ. ನಾವ್ ಏನೇ ಮಾಡೋದಾದ್ರು, ಮುದ್ದೆ, ರೊಟ್ಟಿ, ಚಪಾತಿ ಅಥವಾ ಮಿಲೆಟ್ಸ್ ಏನನ್ನ ಬಳಸ್ಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಎಫರ್ಟ್ ಬೇಕು. ಅದನ್ನ ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹೆಣ್ಮಕ್ಳು ಹಾಕಿದ್ರೆ ಎಲ್ರೂ ಆರೋಗ್ಯ ಸುಧಾರಿಸುತ್ತೆ. ಇದ್ರ ಕಡೆ ಯಾಕೋ ಯಾರು ಗಮನ ಕೊಡೋದಿಲ್ಲ ಅಂತ ಅನ್ಸುತ್ತೆ. ಇತ್ತೀಚೆಗಂತೂ ಫಾಸ್ಟ್ ಫುಡ್, ಆಚೆ ಕಡೆ ಫುಡ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಬೇಡ, ನಿಮ್ಮ ಆರೋಗ್ಯ ನಿಮ್ ಕೈಲಿದೆ. ಕಳ್ಕೊಂಡಾಗೆ ಅದ್ರ ಬೆಲೆ ಗೊತ್ತಾಗೋದು. ನಾನಂತೂ ಇಷ್ಟೇ ಹೇಳೋದು, ಮಕ್ಕಳು, ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಿ. ಸರಿ, ನಾನು ಇವಾಗ ಅದೆಲ್ಲ ಹಾಕಾಯ್ತು. ಕರಿಬೇವನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ, ಈಗ ಜೀರಿಗೆ ಹಾಕ್ತೀನಿ. ನನಗೆ ಜೀರಿಗೆ ಮೇಲೆ ಸ್ವಲ್ಪ ಒಲವು ಜಾಸ್ತಿ, ಎಲ್ಲದಕ್ಕೂ ಹೆಚ್ಚು ಜೀರಿಗೆ ಹಾಕ್ತೀನಿ, ಹೆಚ್ಚು ಕರಿಬೇವು ಬಳಸ್ತೀನಿ. ಜೀರಿಗೆ, ಹಾಗೆ ಕಡಲೆಬೇಳೆ ನೋಡಿದ ತಕ್ಷಣ ಈ ತೊಗರಿ ಬೇಳೆನ ಕಡಲೆಬೇಳೆನ ಅಂತ ನಂಗೆ ಡೌಟ್ ಆಯ್ತು. 1-2 ಕಡಲೆಬೇಳೆನ ಬಾಯಿಗೆ ಹಾಕೊಂಡು ತಿಂದು ನೋಡಿ ಆ ನಂತರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನನಗೆ ಡೌಟ್ ಶುರು ಆಗ್ಬಿಡ್ತು. ಯಾಕಂದ್ರೆ ಸುಹಾಸಿನಿ ಮೊನ್ನೆ ತರ್ಸ್ಕೊಂಡಿದ್ದು ತೊಗರಿ ಬೇಳೆ ಹಾಕ್ಬಿಟ್ಟು ನಾನು ಇದ್ರೊಳಗೆ ಕಡಲೆಬೇಳೆ ಹಾಕಿದ್ನ ಅಂತ. ರುಚಿ ನೋಡಿದ ತಕ್ಷಣ ಗೊತ್ತಾಯ್ತು ಅದು ಕಡಲೆಬೇಳೆ ಅಂತ. ಸುಹಾಸಿನಿ ಅವರು ನಮ್ಮ ಮನೆಗೆ ಬಂದಿದ್ರು. ನಂಗೆ ಶೂಟ್ ಮಾಡಕ್ ಮರ್ತೋಯ್ತು, ಮಾಡ್ಬೇಕಿತ್ತು ಆಕ್ಚುಲಿ. ಫುಲ್ ಫ್ಯಾಮಿಲಿ ಬಂದಿದ್ರು, ಅವ್ರ ಅತ್ತೆ ಮಾಮ, ಅವ್ರ ಮನೆಯವರು ಅವರೆಲ್ಲ ಬಂದಿದ್ರು. ಬಟ್ ನಾನೇ ಕ್ಯಾಮ್ರಾನೇ ತೆಗ್ದಿಲ್ಲ. ಎಷ್ಟೋ ಸಲ ಹಿಂಗ ಆಗತ್ತೆ ಬಿಡಿ. ಅವಾಗ ನಾನು ಹೇಳ್ದೆ, ದಿನಸಿ ಹೆಂಗಿದ್ರು VRL ಹಾಕೋ ಬದ್ಲಿ ನೀವೇ ತಂದ್ಬಿಡಿ ಅಂತ. ಅವಾಗ ತಗೊಂಬಂದ್ ಕೊಟ್ರು. ಈಗ ಸ್ವಲ್ಪ ಉಪ್ಪನ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹಾಕಿ ಮಿಕ್ಸ್ ಮಾಡಲ್ಲ. ಇನ್ನೇನ್ ಪಡ್ ಹಾಕ್ತೀನಿ ಅಂದಾಗ ಮಿಕ್ಸ್ ಮಾಡ್ತೀನಿ ನೋಡಿ. ಈ ಬಾಣ್ಲೆಯಲ್ಲಿ
ಮೆಣಸಿನ್ಕಾಯಿನ ಹುರಿದಿದ್ದೆ. ಅದರಲ್ಲಿ ಬಿಸಿನೀರು ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಮೆತ್ತಗೆ ಆಯ್ತು. ಆ ಮೆತ್ತಗಾಗಿರುವಂತ ಒಣ ಮೆಣಸಿನ್ಕಾಯಿನ ನಾನು ಮಿಕ್ಸರ್ಗೆ ಹಾಕಿ ಚಟ್ನಿ ಮಾಡಿದೆ. ಚಟ್ನಿ ನೋಡ್ಲಿಕ್ಕೆ ಶೇಂಗಾ ಚಟ್ನಿ ತರ ಇತ್ತು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಪಡ್ಡು, ದೋಸೆಗೆಲ್ಲ ಶೇಂಗಾ ಚಟ್ನಿಗಿಂತ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ. ಇಡ್ಲಿಗೆ ಕೆಲವೊಮ್ಮೆ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗ ಬಾಣ್ಲೆನ ಆ ಕಡೆ ಎತ್ತಿಟ್ಬಿಟ್ಟು ಇಲ್ಲಿ ಪಡ್ಡನ ಹಂಚಿದೆಲ್ಲ ಸ್ವಸ್ಥ ಅವರ ಪಡ್ನಂಚು, ನಮ್ಮ ಆಶಾ ಇದಲ್ಲ ಅವರ ಸ್ವಸ್ಥ ಅವರ ಪಡ್ನಂಚು. ಸುಮಾರು ದಿನ ಬಳಸಲ್ಲ ಅಲ್ವಾ ನಾವು, ಹೆಚ್ಚು ಕಡಿಮೆ ತಿಂಗಳಿಗೆ ಒಂದ್ಸಲ ಪಡ್ ಮಾಡಿದ್ರೆ ಹೆಚ್ಚಾಯ್ತು. ಸೊ ಪಡ್ಡಿನ ಹಂಚಿಗೆ ಫುಲ್ ನೀರ್ ತುಂಬಿಸ್ಬಿಟ್ಟು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿದಾಗ ಅದರಲ್ಲಿ ಎಣ್ಣೆ ಅಂಶ ಇದ್ರೆ, ಜಿಡ್ಡು ಕೊಳೆ ಏನೇ ಇದ್ರು ಬಿಟ್ಕೊಳತ್ತೆ. ಆಗ ಅದನ್ನ ತೊಳೆದ್ ಬಿಟ್ರೆ, ಅಂದ್ರೆ ನೀರನ್ನ ಚೆಲ್ಲಿ ತಣ್ಣೀರ್ ಬಿಟ್ರೆ ಕ್ಲೀನ್ ಆಗತ್ತೆ. ಆಗ ನೀವು ಹಂಚಿನ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕಿ ಪಡ್ಡು ಹಾಕ್ಬೋದು. ಮೊದಲನೇ ಇಬ್ಬೆ ಅಂದ್ರೆ ಫಸ್ಟ್ ಏನು ಪಡ್ಡು ಹಾಕ್ತಿವಲ್ಲ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಿವಿ. ಆ ನಂತರ ಎಣ್ಣೆ ಕಡಿಮೆ ಹಾಕ್ತಾ ಬರ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ದಾವಣಗೆರೆ ಬೆಣ್ಣೆ ಪಡ್ಡು ಅಂದ್ರೆ ಬೆಣ್ಣೆ ಹಾಕಿದ್ರೆ ಮುಗೀತು. ಇದೇ ಪಡ್ಡಿಗೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಪಡ್ಡು ಆಗತ್ತೆ. ಈಗ ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ಹಣ್ಣನ್ನ ಹೆಚ್ಚಿಟ್ಕೊಳ್ತೀನಿ. ಅಂದ್ರೆ ಬ್ರೇಕ್ಫಾಸ್ಟ್ಗೆ ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಒಂದಲ್ಲ ಒಂದು ರೀತಿ ಹಣ್ಣನ್ನ ಕೊಡ್ತೀನಿ. ಹಾಗಾಗಿ ಇವತ್ತು ಪಪ್ಪಾಯ ಹೆಚ್ಚಿಬಿಡ್ತೀನಿ. ಅದನ್ನ ಹೆಚ್ಚೋ ಅಷ್ಟರಲ್ಲಿ ಇದು ಕುದಿಯುತ್ತೆ. ಈ ನೀರೆಲ್ಲ ಕುದ್ದ ನಂತರ ಇದನ್ನ ಚಲ್ದಿ ತೊಳೆದು ಮತ್ತೆ ಎಡೋಣ ಇಟ್ಟು ಪಡ್ಡು ಹಾಕ್ಬೇಕು. ವ್ಲಾಗ್ಸ್ ಇಷ್ಟ ಆಗ್ತಾ ಇದೆಯಾ? ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡೋಣ ಅಂತ. ಬಟ್ ಏನ್ ಗೊತ್ತಾ, ಹೋಮ್ ಟೂರ್ ಆಗೋ ತನಕ ನನ್ಗುನು ಎಲ್ಲದನ್ನು ತೋರ್ಸ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಎಲ್ಲ ಮುಗಿದ್ ಬಿಡ್ಲಿ, ಒಂದು ಹೋಮ್ ಟೂರ್ ಕ್ಲೀನ್ ಆಗಿ ಹಾಕೋಣ, ಆ ನಂತರನೇ ನಾನು ಮಾಡ್ಬೇಕು. ಮನೆಯಲ್ಲಿ ಎಲ್ಲಾ ಕಾರ್ನರ್ ಅಲ್ಲಿ ನಾನು ವಿಡಿಯೋಸ್ ಮಾಡ್ಬೇಕು ಅಂತ ಆಸೆ ಇದೆ. ಅಲ್ಲಿ ತನಕ ನೀವು ಸಹಕರಿಸಿ. ಡೆಫಿನೆಟ್ಲಿ ಐ ಕಮ್ ಬ್ಯಾಕ್. ಒಂದು ಒಳ್ಳೆ ಹೋಮ್ ಟೂರ್ ಮಾಡೋಣ. ನಿಮ್ಗೂ ಡೀಟೇಲ್ ಆಗಿ ನಾನು ಹೇಳ್ಬೇಕು. ಎಷ್ಟೋ ಜನ ಮನೆ ಕಟ್ಟೋರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಮೇಡಮ್, ನಿಮ್ಮ ಅನುಭವ ಹಂಚ್ಕೊಳ್ಳಿ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ನೀವ್ ಏನ್ ತಪ್ಪನ್ನ ಮಾಡಬೇಡಿ. ಅಂದ್ರೆ ನಾವ್ ತಪ್ಪು ಮಾಡಿದೀವಿ ಅಂತಲ್ಲ, ಹಣ ಎಲ್ಲಿ ಉಳಿಸ್ಬೋದು, ನಾವ್ ಎಲ್ಲಿ ಹಣನ ಹೆಚ್ಚು ಕಳ್ಕೊಂಡ್ವಿ. ಹಾಗೆ ಇಂಟರ್ಲಿಂಕ್ ಕೆಲಸದವ್ರು ಹೇಗಿರುತ್ತೆ ಗೊತ್ತಾ, ಒಬ್ರಿಗೊಬ್ರು ಇಂಟರ್ಲಿಂಕ್ ಇರುತ್ತೆ. ಅದ್ ನಮಗೆ ಅರ್ಥನೇ ಆಗ್ಲಿಲ್ಲ ಸ್ಟಾರ್ಟಿಂಗ್. ಇಷ್ಟು ಮನೆ ಕಟ್ಸಿದೀವಿ, ಅಮ್ಮ ಇಷ್ಟು ಮನೆ ಕಟ್ಸಿದಾರೆ, ಆದ್ರೂ ಕೆಲವೊಂದ್ಸಲ ಯಾಮಾರ್ ಬಿಡ್ತೀವಿ. ನೀವು ಕೂಡ ಇದೆಲ್ಲ ಯಾರಾದ್ರೂ ತಿಳಿಸಿದ್ರೆ ಅಲ್ವಾ ಗೊತ್ತಾಗೋದು, ನಮ್ಗಂತೂ ಯಾರು ಹೇಳಿಲ್ಲ. ಸೊ ನಾನು ಹೋಮ್ ಟೂರ್ ಮಾಡ್ತಾನೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರಾದ್ರೂ ಮನೆ ಕಟ್ಟೋರಿದ್ರೆ ಯಾವ ತಪ್ಪನ್ನ ನೀವು ಮಾಡಬಾರ್ದು ಅನ್ನೋದನ್ನ ನಾನು ಹೇಳ್ತೀನಿ. ನೀವ್ ಅದನ್ನ ಪಾಲಿಸ್ಲೇಬೇಕು. ಒಂದು ಗಟ್ ಫೀಲಿಂಗ್ ಅಂತ ಇರುತ್ತೆ, ಅಂದ್ರೆ ಒಳ ಮನ್ಸು ಒಂದು ಹೇಳ್ತಾ ಇರುತ್ತೆ ಇದನ್ನ ಮಾಡಿ ಅಂತ. ಅದ್ರ ಪ್ರಕಾರ ಮಾಡ್ಬಿಟ್ರೆ ನಿಜವಾಗ್ಲೂ ಸಮಸ್ಯೆನೇ ಇಲ್ಲ. ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ, ಎಲ್ರೂ ಒಪಿನಿಯನ್, ಎಲ್ರೂ ಸಜೆಷನ್ಸ್ ತಗೊಳ್ತೀವಿ. ಕೆಲವೊಂದ್ಸಲ ಕಟ್ಟು ಬಿದ್ದು ಹೂ ಅನ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಹೂ ಅಂದ್ಬಿಡ್ತೀವಿ. ನೋಡಿ ಇಲ್ಲಿ ಪಡ್ನಂಚಲ್ಲಿ ನೀರ್ ಚೆನ್ನಾಗಿ ಕುದಿತಾ ಇದೆ. ಇದನ್ನ ಚೆಲ್ಬಿಟ್ಟು ತಣ್ಣೀರ್ ಹಿಡಿದ್ರೆ ಕ್ಲೀನ್ ಆಗತ್ತೆ. ಆ ನಂತರ ಪಡ್ನಿಂಚಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಫಸ್ಟ್ ಪಡ್ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ಆ ನಂತರ ಸೆಕೆಂಡ್ ಟೈಮ್ ಇಂದ ಸ್ವಲ್ಪ ಎಣ್ಣೆ ಹಾಕಿದ್ರು ಪರವಾಗಿಲ್ಲ, ಸಾಕು, ಬಟ್ ಚೆನ್ನಾಗಿ ಬರುತ್ತೆ. ಇದು ಕಾಸ್ಟ್ ಐರನ್ ಆಗಿರೋದ್ರಿಂದ ಮೇಂಟೈನ್ ಮಾಡ್ಬೇಕಾಗತ್ತೆ. ಇಷ್ಟೇ. ಸೊ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಇದ್ರ ಕಂಟಿನ್ಯೂಷನ್ ಫುಲ್ ಡೇ ವ್ಲಾಗ್ ಇದೆ ನನ್ನ ಹತ್ರ. ನೀವು ಅಂದ್ರೆ ನಾನು ನಾಳೆ ಹಾಕ್ತೀನಿ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಪಡ್ಡಾಯ್ತು, ಮಧ್ಯಾಹ್ನದ ಅಡುಗೆ, ಕ್ಲೀನಿಂಗು, ಹೇಗಿರುತ್ತೆ ನನ್ನ ದಿನಚರಿ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಶೂಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲದ್ರ ನಡುವೆ ಈವೆಂಟ್ ಮಿಸ್ ಮಾಡ್ಬಿಡ್ಬೇಡಿ. ಆಗಸ್ಟ್ 9ನೇ ತಾರೀಕು ಭಾನುವಾರ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9. ರಾಜಾಗಿರೋದ್ರಿಂದ ಎಲ್ರಿಗೂ ಸೆಂಟ್ರಲ್ ಪ್ಲೇಸ್. ಸೊ ಮಿಸ್ ಮಾಡದೆ ಭಾನುವಾರದಂದು 9ನೇ ತಾರೀಕು ಭೇಟಿಯಾಗೋಣ.